ತಂದರೆ ಅದು ನಮ್ಮಂತಹ ಸಾಮಾನ್ಯರು ಬರೆಯುವಂತಹ ಸಾಲು. ನಲ್ಲ ನೀನೊಂದು ಕವನ ಅಂತ ಬರೆದ್ರೆ ಅದು ಕವಿಗಳ ಸಾಲು. ನಮಗೂ ಕವಿಗಳಿಗೂ ಅಷ್ಟೇ ವ್ಯತ್ಯಾಸ ಇರೋದು. ನಾವೆಲ್ಲ ಆಡು ಭಾಷೆಯಲ್ಲಿ ಬರೆದ್ರೆ ಅದರ ಹೊಕ್ಕು ಅನುಭವಿಸಿ ಬರೆಯುವಂಥ ಶಕ್ತಿ ನಮ್ಮ ಕವಿಗಳಿಗೆ ಇದೆ. ಇದೀಗ ನಲ್ಲ ನೀನೊಂದು ಕವನ ಅನ್ನುವ ಗೀತೆಯನ್ನು ಶ್ವೇತಾ ದಿನೇಶ್ ಅವರು ಹಾಡ್ತಾ ಇದ್ದಾರೆ. ಬಂಧುಗಳೇ, ಪ್ರೀತಿ ಅನ್ನೋದು ಒಂದು ಅದ್ಭುತವಾದ ಕಾವ್ಯ. ಆ ಕಾವ್ಯಕ್ಕೆ ಪ್ರಕೃತಿಯೇ ಸಾಕ್ಷಿಯಾಗಬೇಕು, ಇಲ್ಲಾಂದರೆ ಆ ಕಾವ್ಯಕ್ಕೆ ಆ ಪ್ರೀತಿಗೆ ಬೆಲೆ ಇರೋದಿಲ್ಲ. ನಲ್ಲ ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ ಎನ್ನುತ್ತಾ ಮಳೆಯ ಸಿಂಚನಕ್ಕೆ ಕಾಯುವ ಭೂಮಿಯಂತೆ ಪ್ರೇಯಿಸಿ ತನ್ನ ಪ್ರಿಯಕರಿಗನಾಗಿ ಕಾಯ್ತಾ ಇರ್ತಾರೆ. ವೀಣೆ ಶ್ರುತಿ ಮಾಡಿರ್ತಾರೆ, ಬೆರಳುಗಳಿಗಾಗಿ ಆ ವೀಣೆ ಕಾಯ್ತಾ ಇರುತ್ತಂತೆ. ಎಂಥ ಕವಿಯ ಸಾಲುಗಳು ಅಲ್ಲಿದೆ ನೋಡಿ. ಪ್ರೇಮಿಗಳ ಈ ಸುಂದರ ಕಲ್ಪನೆಯನ್ನು ಮಧುರ ಕಾವ್ಯವಾಗಿ ಕೊಟ್ಟಿದ್ದಾರೆ ಕಾವ್ಯಶ್ರೀಯವರು. ಇದೀಗ ಒಂದೆರಡು ಮಾತುಗಳನ್ನು ಶ್ವೇತಾ ದಿನೇಶ್ ಅವರು ಹೇಳಿ ನಂತರ ಗೀತೆಯನ್ನು ಹಾಡಲಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇಂಥ ಕವಿತೆ, ಇಂಥ ಸಾಹಿತ್ಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ
ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ ಲಲ್ಲ ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ ಬಾರೋ ಮಳೆಯಾಗಿ ನೆಲಕ್ಕೆ ತಂಪಾಗಿ ಬಾರೋ ಮಳೆಯಾಗಿ ನೆಲಕ್ಕೆ ತಂಪಾಗಿ ಪಡೆಯುವ ಹೊಸದೊಂದು ಜನನ ಲಲ್ಲ ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ ಲಲ್ಲ ನೀನೊಂದು ಕವನ ನಿನ್ನ ಕಡೆ ನನ್ನ ಗಮನ ಥ್ಯಾಂಕ್ ಯು.